ಅವರೊಂದಿಗೆ ಸಿನಿಮಾ ಮಾಡಲು ನನಗೆ ಇಷ್ಟವಿಲ್ಲ ಅಂದರೂ ಅವರೊಟ್ಟಿಗೆ ಸ್ಕ್ರೀನ್ ಹಂಚಿಕೊಂಡಿದ್ದೇನೆ. ತಂದೆಯ ಆತ್ಮೀಯರು ಎಂಬ ಕಾರಣಕ್ಕೆ ಸಿನಿಮಾ ಮಾಡಿದ್ದೇನೆ. ಅವರೊಂದಿಗೆ ಸಿನಿಮಾ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂದರೂ ಅವರೊಟ್ಟಿಗೆ ಸ್ಕ್ರೀನ್ ಹಂಚಿಕೊಂಡಿದ್ದೀನಿ. ಅದಕ್ಕೆ ಕಾರಣ ನನ್ನ ತಂದೆಯ ಆತ್ಮೀಯರು ಎನ್ನುವಂತಹ ಕಾರಣಕ್ಕೋಸ್ಕರ ಮಾತ್ರ. ದೊಡ್ಡವರಿದ್ದಾರೆ ಎಂಬ ಕಾರಣಕ್ಕೆ ಸಿನಿಮಾಗೆ ಒಪ್ಪಿಕೊಳ್ಳುತ್ತಿದ್ದೆ. ಅವರೊಟ್ಟಿಗೆ ಸಿನಿಮಾ ಮಾಡಿ ರಾತ್ರಿ ಹತ್ತಿದ್ದೇನೆ. ಹಾಗಾದರೆ ಆ ನಟಿ ಯಾರು ಈ ಥರ ಹೇಳ್ಕೊಂಡಿದ್ದು? ನನಗೆ ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೂ ಕೂಡ ನಮ್ಮ ತಂದೆಯ ಆತ್ಮೀಯರು, ಹಾಗಾಗಿ ಅನಿವಾರ್ಯತೆಯಿಂದ ಸ್ಕ್ರೀನನ್ನು ಹಂಚಿಕೊಳ್ಳಬೇಕಾಗಿ ಬಂತು. ಅವ್ರ ಜೊತೆ ನಟನೆ ಮಾಡಿ ಆ ದಿನ ರಾತ್ರಿ ಪೂರ್ತಿ ನಾನು ಹತ್ತಿದ್ದೀನಿ. ಯಾರು ಹೇಳಿದ್ದು ಎನ್ನುವಂಥದ್ದೇ ಈಗ ಕ್ಯೂರಿಯಾಸಿಟಿ. ಹಾಗಾದರೆ ಯಾರು ಆ ನಟಿ? ಯಾರ ಜೊತೆ ನಟನೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಆ ನಟಿಗೆ? ನಾವು ತೋರಿಸ್ತೀವಿ. ಹಾಗಾದರೆ ಯಾರು ಆ ನಟಿ? ಅವರೊಂದಿಗೆ ಸಿನಿಮಾ ಮಾಡಲು ನನಗೆ ಇಷ್ಟ ಇಲ್ಲ. ಹಾಗಾದರೆ ಯಾರು ಆ ನಟಿ? ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೂ ನನಗೆ ಇಷ್ಟ ಇಲ್ಲ. ಅವ್ರ ಜೊತೆ ಆ್ಯಕ್ಟ್ ಮಾಡಿದ ದಿವಸ ರಾತ್ರಿ ಪೂರ್ತಿ ನಾನು ಹತ್ತಿದ್ದೀನಿ, ಹೀಗಂತ ಆ ನಟಿ ಹೇಳ್ಕೊಂಡಿದ್ದಾರೆ. ಹಾಗಾದರೆ ಯಾವ ಒಂದು ನಟನ ಬಗ್ಗೆ ಆ ರೀತಿಯ ಹೇಳಿಕೆಯನ್ನು ಕೊಟ್ಟರು? ಹಾಗಾದರೆ ಆ ನಟಿ ಯಾರು? ಕನ್ನಡದಲ್ಲಿ ಹಿಟ್ ಸಿನಿಮಾ ಕೊಟ್ಟಂತಹ ನಟಿ. ಅವರ ತಂದೆ ಖ್ಯಾತ ಮೇಕಪ್ ಆರ್ಟಿಸ್ಟ್ ಆಗಿದ್ರು. ತಂದೆಯವರಿಂದ ಸಾಕಷ್ಟು ಚಿತ್ರ ಆಫರ್ ಬಂದಿದ್ದವು. ಆ ನಟಿ ಬೇರಾರೂ ಅಲ್ಲ, ಸೋನು ಗೌಡ. ಕನ್ನಡ ಚಿತ್ರರಂಗದ ಮುದ್ದು ಮುಖದ ಚೆಲುವೆ ಸೋನು ಆರಂಭದಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದಾರಂತೆ. ಸೋನು ಗೌಡ ಅನ್ನುವಾಗ ಎಲ್ಲೆಲ್ಲಿಗೆ ಹೋಗೋದು ಬೇಡ, ಅವರಲ್ಲ. ಕೆಲವರ ಜೊತೆ ಇಷ್ಟವಿಲ್ಲದಿದ್ದರೂ ಸಿನಿಮಾ ಮಾಡಿದ್ದಾರಂತೆ. ಅವರ ಜೊತೆ ಸಿನಿಮಾ ಮಾಡಿ ಹತ್ತಿದ್ದೇನೆ ಎಂದಿದ್ದಾರೆ. ಸ್ವತಃ ಸೋನು ಗೌಡ ಅವರೇ ಹೇಳಿಕೊಂಡಿದ್ದಾರೆ. ಕನ್ನಡದಲ್ಲಿ ಹಿಟ್ ಸಿನಿಮಾ ಕೊಟ್ಟ ನಟಿ. ಅವರ ತಂದೆ ಖ್ಯಾತ ಮೇಕಪ್ ಆರ್ಟಿಸ್ಟ್ ಆಗಿದ್ರು. ತಂದೆಯವರಿಂದ ಸಾಕಷ್ಟು ಚಿತ್ರ ಆಫರ್ ಬಂದಿದ್ದವು. ಆ ನಟಿ ಬೇರಾರೂ ಅಲ್ಲ, ನಟಿ ಸೋನು ಗೌಡ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ಆ ನಟಿಯ ಫೋಟೋವನ್ನು. ಸೊ ಈ ನಟಿ ಒಬ್ಬರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ನನಗಿಷ್ಟ ಇರಬೇಕು. ಸೊ ನಾನು ಆ ನಟನ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ನನ್ನ ತಂದೆಯ ಆತ್ಮೀಯರು ಅನ್ನೋ ಕಾರಣಕ್ಕೋಸ್ಕರ ಆ್ಯಕ್ಟ್ ಮಾಡಿದೆ. ಸೊ ಆ ದಿನ ರಾತ್ರಿ ಪೂರ್ತಿ ಹತ್ತಿದ್ದೀನಿ ಅಂತೇಳಿ ಹೇಳಿಕೊಂಡಿದ್ದಾರೆ. ಕನ್ನಡದಲ್ಲಿ ಹಿಟ್ ಸಿನಿಮಾ ಕೊಟ್ಟ ನಟಿ. ಅವರ ತಂದೆ ಖ್ಯಾತ ಮೇಕಪ್ ಆರ್ಟಿಸ್ಟ್ ಆಗಿದ್ರು. ತಂದೆಯವರಿಂದ ಸಾಕಷ್ಟು ಚಿತ್ರ ಆಫರ್ ಬಂದಿದ್ದವು. ಆ ನಟಿ ಬೇರಾರೂ ಅಲ್ಲ, ಸೋನು ಗೌಡ. ಆ ಸೋನು ಗೌಡರನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆರಂಭದಲ್ಲಿ ತುಂಬ ಕಷ್ಟ ಅನುಭವಿಸಿದ್ದಾರಂತೆ. ಕೆಲವರ ಜೊತೆ ಇಷ್ಟವಿಲ್ಲದಿದ್ದರೂ ಸಿನಿಮಾ ಮಾಡಿದ್ದಾರಂತೆ. ಅವರ ಜೊತೆ ಸಿನಿಮಾ ಮಾಡಿ ಹತ್ತಿದ್ದೇನೆ ಎಂದಿದ್ದಾರೆ. ಸ್ವತಃ ಸೋನು ಗೌಡ ಅವರೇ ಹೇಳಿಕೊಂಡಿದ್ದಾರೆ. ಇದು ಈ ನಟಿ ಈಗ ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಿನಿಮಾ ರಂಗದಲ್ಲಿ ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಆ ನಟಿ ಸೋನು ಗೌಡ ಹೇಳಿರುವಂತಹ ಹೇಳಿಕೆ ಸಾಕಷ್ಟು ಕನ್ನಡ ಸಿನಿಮಾದ ನಟನೆಯ ಮುಖಾಂತರವಾಗಿ ಹಿಟ್ ಸಿನಿಮಾವನ್ನು ಕೊಟ್ಟಂತಹ ಖ್ಯಾತ ನಟಿ ಸೋನು ಗೌಡ. ಸೊ ಹೀಗೆ ಈ ತರಹದೊಂದು ವಿಭಿನ್ನ ಹೇಳಿಕೆಯನ್ನು ಕೊಟ್ಟು
ಚರ್ಚೆಗೆ ಕಾರಣರಾಗಿದ್ದಾರೆ. ದೊಡ್ಡವರಿದ್ದಾರೆ ಎಂಬ ಕಾರಣಕ್ಕೆ ಸಿನಿಮಾಗೆ ಒಪ್ಪಿಕೊಳ್ಳುತ್ತಾ ಇದ್ದೆ, ಅವರೊಟ್ಟಿಗೆ ಸಿನಿಮಾ ಮಾಡಿ ರಾತ್ರಿ ಹತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗಾದರೆ ಆ ನಟಿ ಯಾರು ಅನ್ನೋದನ್ನು ಈಗಾಗಲೇ ನಾವು ರಿವೀಲ್ ಮಾಡಿದ್ದೀವಿ. ಹಾಗಾದರೆ ಆ ನಟ ಯಾರು ಅನ್ನೋದನ್ನು ಆಕೆ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಅವರೊಂದಿಗೆ ಸಿನಿಮಾ ಮಾಡಲು ನನಗೆ ಇಷ್ಟವಿಲ್ಲ ಆದರೂ ಅವರೊಟ್ಟಿಗೆ ಸ್ಕ್ರೀನ್ ಹಂಚಿಕೊಂಡಿದ್ದೇನೆ ಎನ್ನುವಂತಹದ್ದು.